ಗುರುಪದದ ಅರ್ಥವನ್ನು ಶಿವನು ಪಾರ್ವತಿ ದೇವಿಗೆ ಹೇಳ್ತಾನೆ. ಗುಖಾರಂ ಚ ಗುಣಾತೀತಂ ರುಖಾರಂ ರೂಪವರ್ಜಿತಂ ಗುಣಾತೀತಮಯೂರಂ ಚ ಯೋ ದದ್ಯಾ ಸದ್ಗುರುಸ್ಮೃತಃ. ಗು ಎಂದರೆ ಗುಣಾತೀತ, ಗುಣಗಳನ್ನು ಮೀರಿದವನು. ರು ಎಂದರೆ ರೂಪವರ್ಜಿತ, ರೂಪವಿಲ್ಲದವನು. ಆದ್ದರಿಂದ ರೂಪ ಅಥವಾ ಗುಣಗಳಿಗೆ ಅತೀತನಾದ ಭಗವಂತನೇ ನಿಜವಾದ ಗುರುಹು. ಗುಣಾತೀತನೂ ಹಾಗೂ ನಿರಾಕಾರ ಸ್ವರೂಪಿಯೂ ಆದ ಪರಬ್ರಹ್ಮನ ಪ್ರತಿರೂಪವೇ ಗುರು. ಹಾಗಾಗಿ ಹೇಳ್ತಾರೆ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ಅರಿತವನು ಬ್ರಹ್ಮನೇ ಆಗುತ್ತಾನೆ. ತನ್ನ ದಿವ್ಯತೆಗೆ ಅರಿವನ್ನು ಪಡೆದವನು ಮಾತ್ರವೇ ಶಿಷ್ಯರನ್ನು ಸರಿಯಾದ ಪದದಲ್ಲಿ ನಡೆಸಬಲ್ಲ ಸಮರ್ಥ ಗುರುವಾಗುತ್ತಾನೆ. ಇದುವೇ ಗುರುಪದದ ಸಂಪೂರ್ಣ ಅರ್ಥ.